ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವಿಷ್ಣು ಸಹಸ್ರನಾಮದ 75ನೆಯ ತಿರುನಾಮ ಈಶ್ವರ ಅಂತ. ಈಶ್ವರೋ ವಿಕ್ರಮೀ ಧನ್ವಿ ಮೇಧಾವಿ ವಿಕ್ರಮಕ್ರಮಃ ಅನುತ್ತಮೋ ದುರಾದರ್ಶ ಕೃತಜ್ಞ ಕೃತಿರಾತ್ಮವಾನ್ ಅಂತ ಬರುವ ಶ್ಲೋಕದಲ್ಲಿ ಬರುವ ಮೊದಲನೆಯ ತಿರುನಾಮ ಇದು. ಇದರ ಅರ್ಥದ ವಿವರಣೆಗಾಗಿ ಒಂದು ಒಳ್ಳೆಯ ಕಥೆಯನ್ನು ನೋಡೋಣ. ನಾಥ ಮುನಿಗಳು ಅಂತ ಒಬ್ಬ ಶ್ರೀ ವೈಷ್ಣವ ಸಂಪ್ರದಾಯದ ಆದಿ ಆಚಾರ್ಯರಲ್ಲಿ ಒಬ್ಬರಾಗಿದ್ದ ಸಂತರು ಇದ್ದರು. ಅವರು ಕುಂಭಕೋಣಕ್ಕೆ ಬಂದಿರುತ್ತಾರೆ. ಕುಂಭಕೋಣದಲ್ಲಿ ಸಾರಂಗಪಾಣಿ ದೇವಸ್ಥಾನ 6ನೇ ಆಳ್ವಾರ್ ಅವರ ಸನ್ನಿಧಿ ಇದೆ. ಇಲ್ಲಿ 6ನೇ ಆಳ್ವಾರ್ ಅಂದರೆ ಸಾರಂಗಪಾಣಿ ಸ್ವಾಮಿಯಾದ ವಿಷ್ಣುದೇವ. ಏನು, ವಿಷ್ಣುದೇವನಿಗೆ ಆಚಾರ್ಯರ ಹೆಸರಿನಲ್ಲಿ 6ನೇ ಆಳ್ವಾರ್ ಅಂತ ಕರೆಯೋದೆ? ಹೌದು, ಇದು ಆಶ್ಚರ್ಯವಾದರೂ ಸತ್ಯ. ಈ ಸಾರಂಗಪಾಣಿ ಭಗವಂತನಿಗೆ 6ನೇ ಆಳ್ವಾರ್ ಅನ್ನುವ ಹೆಸರು ಏಕೆ ಬಂತು ಅಂತ ನಾವು ವಿಷ್ಣು ಸಹಸ್ರನಾಮದ 9ನೆಯ ತಿರುನಾಮವಾದ ಭೂತಭಾವನಃ ಅನ್ನುವ ಕಥೆಯಲ್ಲಿ ತಿಳಿದುಕೊಂಡಿದ್ದೇವೆ. ಆ ರೋಚಕವಾದ ಕಥೆಯನ್ನು ನೀವು ಕೇಳಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅದರ ಲಿಂಕ್ ಅನ್ನು ಕೊಟ್ಟಿರುತ್ತೇವೆ, ನೀವು ಕೇಳಿಕೊಳ್ಳಬಹುದು ಕೇಳುಗರೆ. ಅಥವಾ ನಮ್ಮ ಚಾನೆಲ್ ನ ವಿಡಿಯೋಸ್ ಅಥವಾ ಪ್ಲೇ ಲಿಸ್ಟ್ ನಲ್ಲಿ ನಿಮಗೆ ಎಲ್ಲಾ ಎಪಿಸೋಡ್ಗಳು ಸಿಗುತ್ತವೆ. ಸರಿ, ಈಗ ಕಥೆಗೆ ವಾಪಸ್ ಬರೋಣ. 6ನೇ ಆಳ್ವಾರರಾದ ಸಾರಂಗಪಾಣಿ ದೇವನ ಸೇವೆಯನ್ನು ಚೆನ್ನಾಗಿ ಮಾಡಿ ಆ ಭಗವಂತನ ದರ್ಶನವನ್ನು ಪಡೆಯುತ್ತಾರೆ ನಾಥ ಮುನಿಗಳು. ಆಗ ಅಮೃತಕ್ಕಿಂತಲೂ ರುಚಿಯಾದ ತಮಿಳಿನ ಭಕ್ತಿ ಗೀತೆಗಳು ಅವರ ಕಿವಿಗೆ ಬೀಳತ್ತೆ. ஆறாவமுதே அடியே நுடலும் நின்பாலன்பாயே நீராய் அலைந்து கரைய உருக்குகின்ற நெடுமாலே சீரார் சென்னல் கவரி வீசும் செழுநீர் திருக்குடந்தை ಏರಾರ್ಗೋಲಂ ತಿಗಳಕ್ಕಿಡಂದಾಯ್ ಕಂಡೇನ್ ಎಮ್ಮಾನೆ ಅಂತ ಮೊದಲನೆಯ ಪಾಶುರ ಬರುತ್ತೆ. ಇದರ ಅರ್ಥವನ್ನು ಸರಳವಾಗಿ ಹೇಳಬೇಕು ಅಂದ್ರೆ, ಎಂದಿಗೂ ತೃಪ್ತಿಯಾಗದ ಅಮೃತ ಸ್ವರೂಪನೇ, ನಿನ್ನ ದಾಸನಾದ ನನ್ನ ದೇಹ ನಿನ್ನ ಪ್ರೀತಿಯಿಂದ ಕರಗಿ ನೀರಿನಂತೆ ಹರಿಯುತ್ತಿದೆ. ಓ ಮಹಾವಿಷ್ಣುವೇ, ಸಮೃದ್ಧವಾದ ಧಾನ್ಯ, ಕಾವೇರಿಯ ನೀರು ಮತ್ತು ಸುಂದರ ತೋಟಗಳಿಂದ ಕೂಡಿದ ತಿರುಕ್ಕುಡಂದೈ ಕ್ಷೇತ್ರದ ತಂದೆಯೇ ಅಂತ ಶುರುವಾಗತ್ತೆ ಆ ಹಾಡು. ಆ ಹಾಡು ಪಂಚಾಮೃತಕ್ಕಿಂತಲೂ ಮಿಗಿಲಾದ 6ನೆಯ ಅಮೃತವಾಗಿ ತುಂಬಾ ಸಿಹಿಯಾಗಿ ನಾಥ ಮುನಿಗಳ ಕಿವಿಗೆ ಬೀಳತ್ತೆ. ನಾಥ ಮುನಿಗಳು ಹಾಗೆಯೇ ಆ ಹಾಡನ್ನು ಕೇಳುತ್ತಾ ತಲ್ಲೀನರಾಗಿ ಬಿಡುತ್ತಾರೆ. ಆ ಹಾಡನ್ನು ಹಾಡುತ್ತಿರುವ ಭಕ್ತರು ಹಾಗೆಯೇ ಮುಂದುವರೆದು ಎಲ್ಲ 10 ಪಾಶುರಗಳನ್ನು ಹಾಡಿ ಮುಗಿಸಿ ಕೊನೆಯದಾಗಿ ಹಾಡುತ್ತಾರೆ. உழலை என்பின் பேச்சு முலையூடு அவளை உயிருண்டான் கழல்கள் அவையே சரணாக கொண்ட குருகூர் ஷடகோபன் குழலின் மலியச் சொன்ன 1020 மழலை ತೀರ ವಲ್ಲಾರ್ ಕಾಮರ್ ಮಾನೆ ನೋಕಿಯರ್ಕೆ ಅಂತ. ಅಂದರೆ ಜೀವಕ್ಕೆ ಜೀವ ಕೊಡುವ ಭಗವಂತನು ನನ್ನೊಳಗೆ ಇದ್ದಾನೆ. ಅವನು ನನಗೆ ಎಂದಿಗೂ ದೂರವಾಗದ ಪ್ರಿಯನು. ಈ ಸುಂದರ ತಮಿಳು ಪದ್ಯಗಳನ್ನು ಷಡಗೋಪರು ರಚಿಸಿದ್ದಾರೆ. ಷಡಗೋಪರು ಅಂದ್ರೆ ನಮ್ಮಾಳ್ವಾರರ ಇನ್ನೊಂದು ಹೆಸರು. ಈ 10 ಪಾಶುರಗಳನ್ನು ಅರಿತುಕೊಂಡವರು ಹುಟ್ಟು ಸಾವು ಅನ್ನುವ ಚಕ್ರದಿಂದ ಮುಕ್ತಿ ಹೊಂದುತ್ತಾರೆ ಅಂತ ಈ ಹಾಡನ್ನು ಹಾಡಿ ಮುಗಿಸುತ್ತಾರೆ ಆ ಭಕ್ತರು. ಈ ಪಾಶುರಗಳು ನಮ್ಮಾಳ್ವಾರ್ ಅವರು ರಚಿಸಿರುವ 4000 ದಿವ್ಯ ಪ್ರಬಂಧದ, ಅಂದರೆ 4000 ದಿವ್ಯ ಪ್ರಬಂಧದ ಒಂದು ಭಾಗವಾದ ತಿರುವಾಯ್ಮೊಳಿಯಲ್ಲಿ ಬರುತ್ತೆ. ಆಗ ನಾಥ ಮುನಿಗಳು ಅದನ್ನು ಹಾಡಿದವರ ಹತ್ತಿರ ಹೋಗಿ, ತಾವು ಹಾಡಿದ 10 ಹಾಡುಗಳು ಅಮೃತಕ್ಕಿಂತ ರುಚಿಯಾಗಿದೆ, ಇದನ್ನು ಮೊದಲು ಹಾಡಿದವರು ಯಾರು ರಚಿಸಿದ್ದು ಅಂತ ಕೇಳುವಾಗ ಹಾಡನ್ನು ಹಾಡಿದ ಭಕ್ತರು ಹೇಳುತ್ತಾರೆ, ಈ ಸಾರಂಗಪಾಣಿ ದೇವರಿಗೋಸ್ಕರ ನಮ್ಮಾಳ್ವಾರ್ ಅನ್ನುವ ಆಚಾರ್ಯರು ಬರೆದು ಹಾಡಿದಂತಹ ಪಾಶುರಗಳು ಇವು, ಅಂದ್ರೆ ಪದ್ಯಗಳು. ಅವರು 1000 ಪಾಶುರಗಳನ್ನು ರಚಿಸಿದ್ದಾರೆ. ಅದರಲ್ಲಿರುವ 10 ಹಾಡುಗಳನ್ನಷ್ಟೇ ನಾವು ಕಲಿತು ಈ ದೇವಸ್ಥಾನದಲ್ಲಿ ಪ್ರತಿದಿನವೂ ಹಾಡುತ್ತೇವೆ ಅನ್ನುತ್ತಾರೆ. ಅದಕ್ಕೆ ನಾಥ ಮುನಿಗಳು ಒಟ್ಟು
1000 ಹಾಡು ಅಂತ ಹೇಳಿದಿರಲ್ಲ, 10 ಹಾಡನ್ನು ನೀವು ಹಾಡಿದ್ದೀರಿ. ಇನ್ನು ಮಿಕ್ಕ 990 ಹಾಡುಗಳು ನನಗೆ ಎಲ್ಲಿ ಸಿಗುತ್ತದೆ ಅಂತ ಕೇಳುತ್ತಾರೆ ನಾಥ ಮುನಿಗಳು. ಹಾಡುಗಳನ್ನು ಹಾಡಿದ ಆ ಭಕ್ತರು ಹೇಳುತ್ತಾರೆ, ಅದೆಲ್ಲ ನನಗೆ ಗೊತ್ತಿಲ್ಲ, ನಾವು ಈ 10 ಹಾಡುಗಳನ್ನು ಮಾತ್ರ ಹಾಡುತ್ತಾ ಇದ್ದೇವೆ, ಇಲ್ಲಿ ಇಷ್ಟೇ ಸಿಕ್ಕಿದ್ದು ಅಂತ ಹೇಳ್ತಾರೆ. ಆಗ ನಾಥ ಮುನಿಗಳಿಗೆ ಒಂದು ಅಂತರಂಗದ ಭಾವನೆ ಬರುತ್ತೆ, ಅಂದ್ರೆ ಇಂಟ್ಯೂಷನ್. ಹೇಗಾದರೂ ಮಾಡಿ ಮಿಕ್ಕ 990 ಹಾಡುಗಳನ್ನು ನಾನು ಪಡೆಯಬೇಕು ಅಂತ. ಆದರೆ ಇದು ನಡೆಯುವ ಕೆಲಸವೂ ಅಲ್ಲ. ಯಾಕೆ ಅಂದ್ರೆ ಅದು ಎಲ್ಲಿದೆ ಅಂತಾನೆ ಯಾರಿಗೂ ಗೊತ್ತಿಲ್ಲ. ನಾಥ ಮುನಿಗಳು ತನ್ನ ತಂದೆಯಾದ ಈಶ್ವರ ಮುನಿಗಳ ಹತ್ತಿರ ಪ್ರಾರ್ಥನೆ ಮಾಡಿಕೊಳ್ತಾರೆ, ಹೀಗೆ ನನಗೆ ಮಿಕ್ಕ 990 ಹಾಡುಗಳ ಸಂಗ್ರಹ ಬೇಕು, ಹೇಗಾದರೂ ಅದನ್ನು ಕಂಡು ಹಿಡಿಯಬೇಕು ಅಂತ. ಏನು ಮಾಡಬೇಕು ಅಂತಾನೆ ತಿಳಿಯುತ್ತಿಲ್ಲ ಅಂತ ತುಂಬಾ ಬೇಸರದಿಂದ ಹೇಳ್ತಾರೆ. ಆಗ ತಂದೆ ಈಶ್ವರ ಮುನಿಗಳು ಹೇಳುತ್ತಾರೆ, ನನ್ನ ಹೆಸರು ಈಶ್ವರ. ಕುಂಭಕೋಣದಲ್ಲಿ ನೀನು ದರ್ಶನ ಪಡೆದು ಸೇವೆ ಮಾಡಿದೆಯಲ್ಲ, ಆ ನಾರಾಯಣನಿಗೂ ಕೂಡ ಈಶ್ವರ ಅನ್ನುವ ಹೆಸರು ಇದೆ. ಏನು ಕಾರಣ ಅಂದ್ರೆ ನಮ್ಮನ್ನೆಲ್ಲ ಆಳುವವನು, ಕಂಟ್ರೋಲ್ ಮಾಡುವವನು ಅವನೇ. ಒಳ್ಳೆಯ ಆಡಳಿತಗಾರ, ಒಳ್ಳೆಯ ಅಡ್ಮಿನಿಸ್ಟ್ರೇಟರ್ ಅಂತೀವಿ ನೋಡಿ, ಹಾಗೆ. ಅದಕ್ಕೆ ಅವನಿಗೆ ಈಶ್ವರ ಅನ್ನುವ ಹೆಸರು ಇದೆ. ಆ ನಾರಾಯಣ ಎಂತಹ ಈಶ್ವರ ಅಂದ್ರೆ ಈ ಪ್ರಪಂಚದಲ್ಲಿರುವ ಜೀವಿಗಳನ್ನು ಮಾತ್ರವಲ್ಲ, ವೈಕುಂಠದಲ್ಲಿ ಇರುವ ನಿತ್ಯ ಸೂರಿ ಮುಕ್ತಾತ್ಮರಿಗೂ ಕೂಡ ಅವನೇ ಈಶ್ವರ. ಅಂದ್ರೆ ಆದಿಶೇಷ, ಗರುಡ, ವಿಶ್ವಕ್ಸೇನ, ಸುದರ್ಶನ, ಪಾಂಚಜನ್ಯ, ನಂದ ಮತ್ತು ಸುನಂದರಂತಹ ನಿತ್ಯ ಸೂರಿಗಳು, நம்மாழ்வார், ತಿರುವಂಗೈ ಆಳ್ವಾರ್, ಪೆರಿಯಾಳ್ವಾರ್, ಆಂಡಾಳ್, ಕುಲಶೇಖರ ಆಳ್ವಾರ್, ತೊಂಡರಡಿಪ್ಪೊಡಿ ಆಳ್ವಾರ್, ಇಂತಹ ಮುಕ್ತಾತ್ಮರಿಗೂ ಆ ವಿಷ್ಣುವೇ ಈಶ್ವರ ಅಂತ. ಎಲ್ಲರಿಗೂ ಎಲ್ಲಕ್ಕೂ ಅವನೇ ಈಶ್ವರ, ಎಲ್ಲವನ್ನೂ ಎಲ್ಲರನ್ನೂ ಆಳುವವನು ಅವನೇ. ಅವನ ಅನುಮತಿ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡುವುದಿಲ್ಲ ಅಂತೇವೆ ನೋಡಿ, ಹಾಗೆ. ಅದಕ್ಕೆ ನೀನು ಯಾಕೆ ಚಿಂತೆ ಮಾಡುವೆ? ಆ 6ನೇ ಆಳ್ವಾರನಾದ ಆ ಭಗವಂತನೇ ಎಲ್ಲವನ್ನೂ ಮಾಡಿಸುತ್ತಾನೆ. ಅವನ ಮೇಲೆ ಭಾರ ಹಾಕಿ ನೀನು ಹುಡುಕುವುದಕ್ಕೆ ಶುರು ಮಾಡು, ನಿನಗೆ ಎಲ್ಲಾ ಹಾಡುಗಳೂ ಸಿಗುತ್ತವೆ ಅಂತ ತಂದೆ ಈಶ್ವರ ಮುನಿಗಳು ಧೈರ್ಯ ಹೇಳ್ತಾರೆ. ಆದ್ದರಿಂದ ನಾಥ ಮುನಿಗಳು ಏನು ಮಾಡ್ತಾರೆ ಅಂದ್ರೆ, ನಮ್ಮಾಳ್ವಾರರು ಅವತರಿಸಿದ ತಿರುನಲ್ವೇಲಿ ಜಿಲ್ಲೆಯಲ್ಲಿ ಆಳ್ವಾರ್ ತಿರುನಗರಿ ಅನ್ನುವ ಸ್ಥಳ ಇದೆ. ಆ ಜಾಗಕ್ಕೆ ನಾಥ ಮುನಿಗಳು ಹೋಗಿ ವಿಚಾರಿಸಿ ನೋಡುತ್ತಾರೆ. ಆಚಾರ್ಯರು ತುಂಬಾ ಜನರು ಇದ್ದಂತಹ ಸ್ಥಳ ಅದು. ಅಲ್ಲಿ ಎಲ್ಲರೂ ನಮ್ಮಾಳ್ವಾರರು ಹಾಡಿದ ಯಾವುದೇ ಹಾಡು ನಮಗೆ ಗೊತ್ತಿಲ್ಲ ಅಂದು ಬಿಡ್ತಾರೆ. ಆಗ ನಾಥ ಮುನಿಗಳು ಏನು ಮಾಡ್ತಾರೆ ಅಂದ್ರೆ, ನಮ್ಮಾಳ್ವಾರರ ಶಿಷ್ಯರಾದ ಮಧುರ ಕವಿಗಳು ಅವತರಿಸಿ ಬಂದಿದ್ದಂತಹ ತಿರುಕೋಳೂರ್ ಅನ್ನುವ ತೀರ್ಥ ಸ್ಥಳಕ್ಕೆ ಹೋಗುತ್ತಾರೆ. ಅಲ್ಲಿ ಮಧುರ ಕವಿಯ ವಂಶಸ್ಥರಾದ ಪರಾಂಕುಶ ದಾಸರು ಎಂಬ ಭಕ್ತನನ್ನು ಭೇಟಿ ಮಾಡುತ್ತಾರೆ. ಅವರು ಹೇಳುತ್ತಾರೆ, ನಮ್ಮಾಳ್ವಾರ್ ಹಾಡಿರುವ ಎಲ್ಲಾ ಹಾಡುಗಳು ನನಗೆ ಗೊತ್ತಿಲ್ಲ, ಆದರೆ ನಮ್ಮ ವಂಶಸ್ಥರೇ ಆದ ಮಧುರ ಕವಿಗಳು ನಮ್ಮಾಳ್ವಾರರ ಬಗ್ಗೆ ಬರೆದಿರುವ 11 ಹಾಡುಗಳು ನನಗೆ ಗೊತ್ತು. ಈ 11 ಹಾಡುಗಳನ್ನು ನೀವು 12,000 ಸಲ ಹಾಡಿದರೆ ನಿಮ್ಮ ಮುಂದೆ ನಮ್ಮಾಳ್ವಾರರೇ ಬಂದು ದರ್ಶನ ಕೊಡುತ್ತಾರೆ ಅಂತ ಹೇಳುತ್ತಾರೆ ಪರಾಂಕುಶ ದಾಸರು. ಸರಿ, ಹಾಗೆಯೇ ಆಗಲಿ ಅಂತ ನಾಥ ಮುನಿಗಳು ಆ 11 ಹಾಡುಗಳನ್ನು ಅವರಿಂದ ಹೇಳಿಸಿಕೊಂಡು ಉಪದೇಶ ಪಡೆಯುತ್ತಾರೆ. ಅದುವೇ ಕಣ್ಣಿನುಣ್ ಚಿರುತ್ತಾಂಬು ಅಂತ ಹೇಳುವ ತಮಿಳಿನ ಪ್ರಸಿದ್ಧವಾದ ಹಾಡು. ನಮ್ಮಾಳ್ವಾರರ ಶಿಷ್ಯರಾದ ಮಧುರ ಕವಿಗಳು ತಮ್ಮ ಗುರುಗಳಾದ ನಮ್ಮಾಳ್ವಾರ್ ಅವರನ್ನೇ ಭಗವಂತನಿಗಿಂತಲೂ ಮೇಲಾಗಿ ಭಜಿಸುವ ಮೂಲಕ ಅವರ ಗುರುಭಕ್ತಿಯನ್ನು ತೋರಿಸಿದ್ದಾರೆ. ಈಗ ಏನಾದರೂ ಮಾಡಿ 11 ಹಾಡುಗಳನ್ನು 12,000 ಸಾರಿ ಹೇಳಿ ನಮ್ಮಾಳ್ವಾರರನ್ನು ನೋಡಿ ಅವರಿಂದಲೇ ಅವರ ಹಾಡುಗಳನ್ನು ಪಡೆದುಕೊಳ್ಳಬೇಕು ಅನ್ನುವ ಗುರಿ ನಾಥ ಮುನಿಗಳಿಗೆ. ಆಗ ಪರಾಂಕುಶ ದಾಸರು ಕೇಳುತ್ತಾರೆ, 12,000 ಸಾರಿ ಇದನ್ನು ಹೇಳಿದರೆ ನಮ್ಮಾಳ್ವಾರ್ ದರ್ಶನ ಕೊಡುತ್ತಾರೆ ಅನ್ನುವುದು ಸರಿಯೇ, ನಮಗೂ ನಮ್ಮಾಳ್ವಾರರನ್ನು ನೋಡುವ ಆಸೆ. ಆದರೆ 11 ಹಾಡುಗಳನ್ನೇ ಮತ್ತೆ ಮತ್ತೆ ಹೇಳಿ ಅದನ್ನು ಲೆಕ್ಕ ಇಡುವುದು ಹೇಗೆ ಅಂತಾರೆ. ಅದಕ್ಕೆ ನಾಥ ಮುನಿಗಳು ಹೇಳುತ್ತಾರೆ,
ನಾನು ಏಕೆ ಎಣಿಸುತ್ತಾ ಕುಳಿತುಕೊಳ್ಳಬೇಕು? 12,000 ಸಾರಿ ಮುಗಿದರೆ ನಮ್ಮಾಳ್ವಾರ್ ಎದುರಿನಲ್ಲೇ ಬಂದು ಬಿಡುತ್ತಾರಲ್ಲ. ಹಾಗೆ ನಮ್ಮಾಳ್ವಾರ್ ನಮ್ಮ ಮುಂದೆ ಪ್ರತ್ಯಕ್ಷವಾದರೆ ನಾನು 12,000 ಸಾರಿ ಹೇಳಿ ಆಯ್ತು ಅಂತ ಅಂದುಕೊಳ್ಳುತ್ತೇನೆ ಅಷ್ಟೇ ಅನ್ನುತ್ತಾರೆ ನಾಥಮುನಿಗಳು. ಅಬ್ಬಬ್ಬಾ, ಎಂತಹ ದೃಢ ವಿಶ್ವಾಸ ಅವರಿಗೆ! ನಾನು ಗಮನ ಇಟ್ಟು ಸರಿಯಾಗಿ ಹೇಳುತ್ತಲೇ ಹೋಗಬೇಕು. 12,000 ಸಾರಿ ಆದರೆ ನಮ್ಮಾಳ್ವಾರ್ ಬಂದೇ ಬರುತ್ತಾರೆ ಅನ್ನುವ ಪೂರ್ಣ ವಿಶ್ವಾಸ ಅವರದ್ದು. ನಾಥಮುನಿಗಳು ಮತ್ತೆ ನಮ್ಮಾಳ್ವಾರರು ಅವತರಿಸಿದ ಸ್ಥಳ ಆಳ್ವಾರ್ ತಿರುನಗರಿಗೆ ಬಂದು ಹುಣಸೆ ಮರದ ಕೆಳಗಡೆ ಕಣ್ಣಿನುಣ್ಸಿರುತ್ತಾಂಬು 11 ಪಾಶುರಗಳನ್ನು 12,000 ಸಾರಿ ಮತ್ತೆ ಮತ್ತೆ ಹಾಡುತ್ತಾರೆ. ಆಗ ಆ ವೈಕುಂಠದಲ್ಲಿರುವ ಪರಮಾತ್ಮ ತನ್ನ ಸೇನೆಯ ದಳಪತಿಯಾದ ಅಂದ್ರೆ ಚೀಫ್ ಕಮಾಂಡರ್ ಆದ ವಿಶ್ವಕ್ಸೇನರಿಗೆ ಹೇಳ್ತಾನೆ, ವಿಶ್ವಕ್ಸೇನ, ನೀವೇ ಭೂಮಿಗೆ ಹೋಗಿ ನಮ್ಮಾಳ್ವಾರರಾಗಿ ಅವತಾರ ಮಾಡಿ ನನ್ನ ಮೇಲಿನ ಭಕ್ತಿಯಿಂದ ತಿರುವಾಯ್ಮೊಳಿ ಎನ್ನುವ ಹಾಡುಗಳನ್ನು ಹಾಡಿ ಅದರ ಅರ್ಥವನ್ನು ಎಲ್ಲರಿಗೂ ತಿಳಿಸಿ ಉಪದೇಶವನ್ನು ಕೊಟ್ಟಿದ್ದೀರಿ. ಈಗ ನಿಮಗಾಗಿಯೇ ಆ ನಾಥ ಮುನಿಗಳು ತಪಸ್ಸು ಮಾಡುತ್ತಿದ್ದಾರೆ. ನನ್ನಾಣೆ, ನೀವು ಮತ್ತೆ ಭೂಮಿಯ ಮೇಲೆ ನಮ್ಮಾಳ್ವಾರ್ ಆಗಿ ಅವತರಿಸಿ ಎಲ್ಲಾ ಪ್ರಬಂಧಗಳನ್ನು ನಾಥ ಮುನಿಗಳಿಗೆ ಉಪದೇಶ ಮಾಡಿ ಬನ್ನಿ ಅಂತಾನೆ ಭಗವಂತ. ನಮ್ಮಾಳ್ವಾರ್ ಹಾಡಿರುವ 1,000 ಪಾಶುರಗಳು ಸಿಕ್ಕರೆ ಸಾಕು ಅಂತ ತಪಸ್ಸಿಗೆ ಕುಳಿತು ಬಿಟ್ಟಿದ್ದಾರೆ ನಾಥ ಮುನಿಗಳು. ಆದರೆ ಭಗವಂತ ಎಲ್ಲಾ ಪ್ರಬಂಧಗಳನ್ನು ಅಂದರೆ ಒಟ್ಟು ಮೊತ್ತ 12 ಆಳ್ವಾರರುಗಳು ಹಾಡಿರುವ 4,000 ಪಾಶುರಗಳನ್ನು ಒಳಗೊಂಡ ದಿವ್ಯ ಪ್ರಬಂಧವನ್ನೇ ಅಂದ್ರೆ 4,000 ಅದನ್ನೇ ಅಂದ್ರೆ ಸಂಪೂರ್ಣವಾಗಿ ಎಲ್ಲವನ್ನೂ ಹೇಳಿಕೊಟ್ಟು ಬನ್ನಿ ಅಂತ ವಿಶ್ವಕ್ಸೇನರನ್ನು ಕಳಿಸಿಕೊಟ್ಟ ಆ ಭಗವಂತ. ವಿಶ್ವಕ್ಸೇನರು ನಮ್ಮಾಳ್ವಾರರಾಗಿ ನಾಥ ಮುನಿಗಳ ಮುಂದೆ ಬಂದು ನಿಲ್ಲುತ್ತಾರೆ. ಬಂದು 4,000 ಪಾಶುರಗಳನ್ನು ಅವರಿಗೆ ಹೇಳಿಕೊಡುತ್ತಾರೆ. ನಾಥ ಮುನಿಗಳು ಅಷ್ಟನ್ನೂ ಕಲಿತುಕೊಂಡು ನಮ್ಮಾಳ್ವಾರರಿಗೆ ವಂದಿಸಿ ನೇರ ಕುಂಭಕೋಣದ ದೇವಸ್ಥಾನಕ್ಕೆ ಬಂದು ಅಲ್ಲಿ 6ನೇ ಆಳ್ವಾರರಿಗೆ ವಂದಿಸುತ್ತಾರೆ. ನಾಥ ಮುನಿಗಳು ಆ ಭಗವಂತನ ಮುಂದೆ ಕೈ ಜೋಡಿಸಿ ನಿಂತು ಹೇಳುತ್ತಾರೆ, ನಿನ್ನ ಆಶೀರ್ವಾದವಿಲ್ಲದೆ ನನಗೆ ಇವೆಲ್ಲ ಸಾಧ್ಯವಾಗುತ್ತಲೇ ಇರಲಿಲ್ಲ. ಏಕೆ ಅಂದ್ರೆ ನನ್ನ ಸ್ವಂತ ಪ್ರಯತ್ನ ಮಾತ್ರದಿಂದಲೇ ನಮ್ಮಾಳ್ವಾರರನ್ನು ದರ್ಶಿಸುವುದು, ಸೇವೆ ಮಾಡುವುದು, ಅವರಿಂದಲೇ 4,000 ಅನ್ನುವ ದಿವ್ಯ ಪ್ರಬಂಧದ ಉಪದೇಶವಾಗುವುದು ಅಂದರೆ ಇದೆಲ್ಲ ಏನು ಸಾಮಾನ್ಯವಾದ ವಿಷಯವೇ? ನೀನು ಶಕ್ತಿಯನ್ನು ಈ ಭೂಮಿಯಲ್ಲಿಯೂ ಚೆಲ್ಲಿದ್ದೀಯಾ. ವೈಕುಂಠದಲ್ಲಿರುವ ನಿತ್ಯ ಸೂರಿಗಳಿಗೂ ಮುಕ್ತಾತ್ಮರಿಗೂ ನಿನ್ನ ಶಕ್ತಿಯನ್ನು ಕೊಟ್ಟಿರುವೆ. ಇದು ಖಂಡಿತ ನನ್ನ ಸಾಧನೆ ಅಲ್ಲ, ನಿನ್ನ ಶಕ್ತಿಯಿಂದಲೇ ನೀನೇ ಸಾಧಿಸಿಕೊಟ್ಟಿರುವ ವಿಷಯ ಇದು ಅಂತ ಆ ಭಗವಂತನಲ್ಲಿ ಶರಣಾಗುತ್ತಾರೆ. ಅವರು ತಿರುನಲ್ವೇಲಿವರೆಗೂ ಪ್ರಯಾಣ ಮಾಡಿದರಲ್ಲ, ಆ ಪ್ರಯಾಣದ ಮಾರ್ಗ ಮಧ್ಯೆ ಅವರಿಗೆ ಒಂದು ಗಂಧರ್ವ ಕೊಡೆ ಸಿಗತ್ತೆ. ಅದನ್ನು ಅವರು ಆ ಭಗವಂತನಿಗೆ ಸಮರ್ಪಣೆ ಮಾಡುತ್ತಾರೆ. ಧನುರ್ಮಾಸದ ಅಧ್ಯಯನ ಉತ್ಸವದಲ್ಲಿ 12ನೆಯ ದಿವಸದಂದು ದೇವರು ಉತ್ಸವಕ್ಕೆ ಅಂತ ಹೊರಡುವಾಗ ಈ ಗಂಧರ್ವನ ಕೊಡೆಯ ಜೊತೆಗೆ ಹೋಗುವುದಕ್ಕೆ ಕೂಡ ಏರ್ಪಾಡು ಮಾಡುತ್ತಾರೆ ನಾಥ ಮುನಿಗಳು. ಈಗಲೂ ನಾವು ಹೇಳುವುದು ಉಂಟು, ನಾಥ ಮುನಿಗಳು ನಮಗೆ 4,000 ದಿವ್ಯ ಪ್ರಬಂಧವನ್ನು ದೊರಕಿಸಿಕೊಟ್ಟವರು, ಅವರು ಮಹಾ ದೊಡ್ಡ ವ್ಯಕ್ತಿಗಳು, ಗ್ರೇಟ್ ಅಂತ ನಾವು ಹೇಳ್ತೇವೆ. ಯಾಕೆ ಅಂದ್ರೆ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಈ 4,000 ಅನ್ನುವ ದಿವ್ಯ ಪ್ರಬಂಧ ತುಂಬಾ ಶ್ರೇಷ್ಠವಾದ ಪ್ರಬಂಧವೇ ಆಗಿದೆ. ಆದರೆ ನಾಥ ಮುನಿಗಳು ಆ 6ನೇ ಆಳ್ವಾರ್ ಅಂದರೆ ಆ 6ನೇ ಆಳ್ವಾರ್ ಅನಿಸಿಕೊಂಡ ಆ ಭಗವಂತನೇ ತುಂಬಾ ಶ್ರೇಷ್ಠ, ಇವೆಲ್ಲ ಅವನ ಸಾಧನೆಯೇ ಅಂತ ಹೇಳ್ತಾರೆ. ಈಗಲೂ ಆ ಕುಂಭಕೋಣದ ಸಾರಂಗಪಾಣಿ ದೇವಸ್ಥಾನದಲ್ಲಿ ಭಗವಂತನಿಗೆ ಅರ್ಚನೆ ಮಾಡುವಾಗ ಹೇಳುವುದು ಉಂಟು, ದ್ರಾವಿಡ ಶ್ರುತಿ ದರ್ಶಕಾಯ ನಮಃ ಅಂತ. ಅರ್ಚನೆಯ ಸಮಯದಲ್ಲಿ ಬರುವ ತಿರುನಾಮ ಇದು. ಕುಂಭಕೋಣದಲ್ಲಿ ಪಾಂಚರಾತ್ರ ಆಗಮ ವಿದ್ವಾನ್ ಪ್ರತಿಷ್ಠಾ ತಿಲಕಂ ಅಲಂಕಾರ ಕಲಾರತ್ನ ಶ್ರೀ ಉವೆ ಚಕ್ರಪಾಣಿ ಭಟ್ಟಾಚಾರ್ಯ ಸ್ವಾಮಿ ಅವರು ಹಾಡಿಕೊಂಡೇ ಅರ್ಚನೆ ಮಾಡುವುದರಲ್ಲಿ ತುಂಬಾ ಪ್ರವೀಣರು. ಶ್ರೀ ಉವೆ ಚಕ್ರಪಾಣಿ ಭಟ್ಟಾಚಾರ್ಯ ಸ್ವಾಮಿ ಅಂದರೆ ಉವೆ ಅಂದರೆ ಉಭಯ ವೇದಾಂತ ಅಂತ. ಉಭಯ ಅಂದರೆ 2, ವೇದಾಂತ ಅಂದ್ರೆ ವೇದಗಳ ಅಂತಿಮ ತತ್ವ, ಉಪನಿಷತ್ ಜ್ಞಾನ ಅಂತ. ಉಭಯ ವೇದಾಂತ ಅಂದರೆ 2 ಭಾಷೆಗಳ ವೇದಾಂತ ಜ್ಞಾನದಲ್ಲಿ ಪರಿಣತಿ ಹೊಂದಿದವರು ಅಂತ ಅರ್ಥ. ವಿಶೇಷವಾಗಿ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಸಂಸ್ಕೃತ ವೇದಾಂತ ಹಾಗೂ
ಹಾಗೂ ದ್ರಾವಿಡ ವೇದಾಂತ ಅಂದರೆ ತಮಿಳು ದಿವ್ಯ ಪ್ರಬಂಧಗಳು. ಈ ಎರಡನ್ನೂ ಸಂಪೂರ್ಣವಾಗಿ ತಿಳಿದಿರುವ ಆಚಾರ್ಯರಿಗೆ ಊವೆ ಎಂಬ ಗೌರವ ಪದ ಬಳಸುತ್ತಾರೆ. ಶ್ರೀ ವೈಷ್ಣವ ಪರಂಪರೆಯ ಆಂಡವನ್ ಆಶ್ರಮದ ಆಚಾರ್ಯರಾದ ತಿರುಕ್ಕೊಳಂದೆ ಆಂಡವನ್ ಅವರೇ ಶ್ರೀ ಊವೆ ಚಕ್ರಪಾಣಿ ಭಟ್ಟಾಚಾರ್ಯ ಅವರನ್ನು ಕೊಂಡಾಡಿದ್ದಾರೆ. ದ್ರಾವಿಡ ಶ್ರುತಿ ದರ್ಶಕಾಯ ನಮಃ ಅಂದರೆ ದ್ರಾವಿಡ ಭಾಷೆ ಅಂದರೆ ತಮಿಳು ಭಾಷೆ, ಶ್ರುತಿ ಅಂದರೆ ವೇದ, ದರ್ಶಕ ಅಂದರೆ ಹೊರಗೆ ಗೋಚರಿಸುವ ಹಾಗೆ, ನಮಗೆ ಕಾಣುವ ಹಾಗೆ ಅಂತ. ದ್ರಾವಿಡ ಶ್ರುತಿ ದರ್ಶಕಾಯ ನಮಃ ಅಂದರೆ ತಮಿಳಿನ ವೇದವಾಗಿರುವ ಈ 4000 ಆಳ್ವಾರ್ ಪಾಶುರಗಳಾದ ನಾಲಾಯಿರಂ ಅನ್ನುವ ದಿವ್ಯ ಪ್ರಬಂಧವನ್ನು ಹೊರಗೆ ತಂದು ಎಲ್ಲರಿಗೂ ಕೊಟ್ಟವನು ಆ ಭಗವಂತ ಅಂತ ಆ ಭಗವಂತನನ್ನು ಕೊಂಡಾಡುತ್ತಾರೆ. ನಾಥ ಮುನಿಗಳಿಗೆ ಇದ್ದ ದೈವ ಭಕ್ತಿ, ನಂಬಿಕೆ, ಪಟ್ಟ ಶ್ರಮ ಎಲ್ಲದರ ಪರಿಣಾಮವಾಗಿ ನಮಗೆ ಈ 4000 ಪಾಶುರಗಳನ್ನು ಒಳಗೊಂಡಿರುವ ದಿವ್ಯ ಪ್ರಬಂಧ ನಮಗೆ ಸಿಕ್ಕಿದೆ. ಅದನ್ನು ಅನುಗ್ರಹ ಮಾಡಿದವನು ಆ ಭಗವಂತನೇ. ಹೀಗೆ ಪ್ರಪಂಚದ ಎಲ್ಲಾ ಕಡೆಯೂ ಆಳುವವನು ವೈಕುಂಠ ಲೋಕವಾಗಲಿ, ಈ ಭೂಲೋಕವಾಗಲಿ, ಪಾತಾಳ ಲೋಕವೇ ಆಗಲಿ ಎಲ್ಲಾ ಕಡೆಯೂ ಆಳುವವನು ಆ ಭಗವಂತ. ಭೂಹು ಭುವಃ ಸ್ವಹ ಮಹಃ ಜನಃ ತಪಃ ಸತ್ಯಂ ಅಂತ ಹೇಳುವ 7 ಲೋಕಗಳಿಗೂ ಒಡೆಯ ಆ ಭಗವಂತ. ಆದ್ದರಿಂದ ಅವನನ್ನು ಈಶ್ವರ ಅಂತ ಕರೆದಿರುವುದು. ಈಶ್ವರ ಅಂದರೆ ಆಳುವವನು, ಆಳುವ ಸಾಮರ್ಥ್ಯ ಉಳ್ಳವನು ಅಂತ. ಇದು ವಿಷ್ಣು ಸಹಸ್ರನಾಮದ 75ನೆಯ ತಿರುನಾಮ. ನಾವು ಕೂಡ ದಿನವೂ ಈಶ್ವರಾಯ ನಮಃ ಅಂತ ಈ ತಿರುನಾಮವನ್ನು ಹೇಳುತ್ತಾ ಬಂದರೆ ನಮಗೂ ನಾವು ಒಂದು ಪದವಿಗೆ, ಒಂದು ಅಡ್ಮಿನಿಸ್ಟ್ರೇಷನ್ ನಲ್ಲಿ ಒಂದು ಪೋಸ್ಟ್ಗೆ ಹೋಗ್ತೀವಿ ಅಂದ್ರೆ ಒಳ್ಳೆಯ ಆಳುವ ಸಾಮರ್ಥ್ಯ ನಮಗೆ ಕೊಟ್ಟು ಆ ಭಗವಂತ ನಮಗೆ ಅನುಗ್ರಹ ಮಾಡುತ್ತಾನೆ. ಈ ಕಥೆ ನಿಮಗೆ ಇಷ್ಟವಾಗಿದ್ರೆ ಖಂಡಿತ ಒಂದು ಲೈಕ್ ಕೊಡೋದನ್ನಂತೂ ಮರೆಯಲೇಬೇಡಿ ಕೇಳುಗರೆ. ನಿಮ್ಮ ಪ್ರೋತ್ಸಾಹವೇ ನಮಗೆ ಪ್ರೇರಣೆ. ಈಶ್ವರಾಯ ನಮಃ ಅಂತ ಕೂಡ ಕಮೆಂಟ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಇಂತಹ ವಿಶೇಷವಾದ ನಮ್ಮ ಸನಾತನ ಧರ್ಮದ ಕಥೆಗಳು ಎಲ್ಲರನ್ನೂ ತಲುಪಬೇಕಲ್ಲ, ನಮಗೆ ಅದಕ್ಕೂ ನಿಮ್ಮ ಸಹಾಯವೇ ಅಗತ್ಯ. ಆದ್ದರಿಂದ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನು ನಾವು ಉಳಿಸಿದರೆ ಅದೇ ಧರ್ಮ ನಮ್ಮನ್ನು ಉಳಿಸಿ ಕಾಪಾಡುತ್ತದೆ. ನಾವು ನಮ್ಮ ಧರ್ಮವನ್ನು ಉಳಿಸಿ ಬೆಳೆಸಿಕೊಂಡು ನೆಮ್ಮದಿಯಾಗಿ ಬದುಕೋಣ. ನಾವು ನಮ್ಮ ಮಾಮಿ ಸ್ಟೋರೀಸ್ ನಲ್ಲಿ ಮಕ್ಕಳಿಗಾಗಿ ರಾಮಾಯಣ ಅನ್ನುವ ಕಥಾ ಸರಣಿಯನ್ನು ಕೂಡ ಮಾಡುತ್ತಿದ್ದೇವೆ. ರಾಮಾಯಣದಲ್ಲಿ ಕಲಿಯುವ ಪಾಠಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೇಗೆ ನಾವು ನೆಮ್ಮದಿಯಾಗಿ ಬದುಕಬಹುದು ಅಂತ ಹೇಳುವುದರ ಜೊತೆಗೆ ನೀತಿ ಕಥೆಗಳು, ಸುಭಾಷಿತ, ಗಾದೆ ಮಾತುಗಳು, ಅವುಗಳ ಅರ್ಥಗಳು ಎಲ್ಲವನ್ನು ಮಕ್ಕಳಿಗಾಗಿ ತಿಳಿಸಿಕೊಡುತ್ತೇವೆ. ಮಕ್ಕಳ ತಂದೆ ತಾಯಿಯರು ಇವುಗಳನ್ನು ತಿಳಿದುಕೊಳ್ಳುವುದಕ್ಕೆ ಒಂದು 10-15 ನಿಮಿಷಗಳಾದರೂ ಸಮಯ ಕೊಟ್ಟು ಪ್ರತಿದಿನವೂ ಒಂದೊಂದು ಎಪಿಸೋಡ್ ಅನ್ನು ನೋಡುತ್ತಾ ಮಕ್ಕಳಿಗೆ ಹೇಳಿಕೊಡುತ್ತಾ ಹೋಗಬಹುದು. ಹೀಗೆ ನಾವು ಪ್ರತಿದಿನವೂ ಸ್ವಲ್ಪ ಒಳ್ಳೆಯ ಸಮಯವನ್ನು ಮಕ್ಕಳಿಗೆ ಕೊಡುವುದರಿಂದ ಮಕ್ಕಳಿಗೆ ತಂದೆ ತಾಯಿಯರ ಮೇಲೆ ಹೆಚ್ಚು ಪ್ರೀತಿ, ಗೌರವ ಉಂಟಾಗತ್ತೆ. ಅವರು ಹೇಳಿದ ಮಾತನ್ನು ಚೆನ್ನಾಗಿಯೇ ಕೇಳುತ್ತಾರೆ. ಶಾಲಾ ಕಾಲೇಜಿನ ಪಾಠಗಳನ್ನು ಓದುವುದರ ಜೊತೆಗೆ ಇವುಗಳನ್ನೆಲ್ಲ ತಿಳಿದುಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡರೆ ಮಕ್ಕಳು ಒಳ್ಳೆಯ ಸಾಧನೆಯನ್ನೇ ಮಾಡಬಹುದು. ಯಾಕೆ ಅಂದ್ರೆ ಒಂದು ಚಿಕ್ಕ ಸಸಿಗೆ ಬರಿಯ ನೀರು ಅಥವಾ ಸೂರ್ಯನ ಶಾಖವೇ ಸಾಲದು. ಅದಕ್ಕೆ ಗೊಬ್ಬರವನ್ನು ಹಾಕಿದರೆ ಇನ್ನಷ್ಟು ಚೆನ್ನಾಗಿ ಗಿಡಗಳು ಫಲ ಕೊಡುತ್ತವೆ. ಹಾಗೆಯೇ ಮಕ್ಕಳಿಗೂ ನಾವು ಸನಾತನ ಧರ್ಮದ ಬಗ್ಗೆ ಹೇಳಿಕೊಡುತ್ತಾ ಹೋದರೆ ಅವರು ಹೆಚ್ಚಿನ ಸಾಧನೆಯನ್ನು ಖಂಡಿತ ಮಾಡಿಯೇ ಮಾಡುತ್ತಾರೆ. ಮಕ್ಕಳಿಗಾಗಿ ರಾಮಾಯಣ ಅನ್ನುವ ವಿಡಿಯೋಗಳು ಈಗಾಗಲೇ ಸಾಕಷ್ಟು ಎಪಿಸೋಡ್ಗಳು ರಿಲೀಸ್ ಆಗಿವೆ. ರಾಮಾಯಣದ ಇಂಟ್ರೊಡಕ್ಷನ್ ವಿಡಿಯೋವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುತ್ತೇವೆ. ಮುಂದಿನ ಎಲ್ಲಾ ಎಪಿಸೋಡ್ಗಳನ್ನು ವಿಡಿಯೋಸ್ ನಲ್ಲಿ ಅಥವಾ ಪ್ಲೇ ಲಿಸ್ಟ್ ನಲ್ಲಿ ನೋಡಿಕೊಳ್ಳಬಹುದು. ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕೂಡ ಒತ್ತಿ. ಆಗ ನಮ್ಮ ಕಥೆಯ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ನಮ್ಮ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗೋದಿಲ್ಲ. ಮುಂದೆ ಶ್ರೀ ವಿಷ್ಣು ಸಹಸ್ರನಾಮದ 76ನೆಯ ತಿರುನಾಮ ವಿಕ್ರಮಿ ಅಂತ. ಕಂಸನ ವಧೆ ಆದ ಮೇಲೆ ನಡೆದ ಒಂದು ಕಥೆಯನ್ನು ಮುಂದಿನ ತಿರುನಾಮದ ಕಥೆಯಲ್ಲಿ ತಿಳಿದುಕೊಳ್ಳೋಣ. ನಮಸ್ಕಾರ ಕೇಳುಗರೆ, ಧನ್ಯವಾದಗಳು. ಈಶ್ವರಾಯ ನಮಃ. ಸರ್ವೇ ಜನಾಃ ಸುಖಿನೋ ಭವಂತು.